ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಚಂದ್ರಗ್ರಹಣ 2024ರ ಸೆಪ್ಟೆಂಬರ್ನ ತಿಂಗಳಲ್ಲಿ ಯಾವಾಗ ನಡೆಯುತ್ತೆ, 17ನೇ ತಾರೀಕೋ 18ನೇ ತಾರೀಕೋ ಚಂದ್ರಗ್ರಹಣವನ್ನು ನಾವು ಆಚರಣೆ ಮಾಡಬೇಕಾ ಮಾಡಬಾರ್ದ? ಯಾಕೆ ಗ್ರಹಣಗಳು ಬಂದಾಗ ಜನ ಇಷ್ಟೊಂದು ಹೆದರುಕೊಳ್ತಾರೆ? ಏನು ಗ್ರಹಣದ ಆಚರಣೆ, ನಮ್ಮ ಜೀವನ ಹೇಗಿರಬೇಕು ಗ್ರಹಣದ ದಿನ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ರಾಶಿ ಭವಿಷ್ಯಗಳು ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ವಿಚಾರವನ್ನು ಸಹ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಗ್ರಹಣ ಅಂತ ಬರ್ತಾ ಇದ್ದ ಹಾಗೆಯೇ ಎಲ್ಲರ ಮನಸ್ಸಿನಲ್ಲೂ ಒಂದು ರೀತಿ ಭಯದ ವಾತಾವರಣ ಹೆಚ್ಚಿಗೆ ಆಗೇ ಆಗುತ್ತೆ. ಏನೇ ಮಾಡ್ಕೊಳ್ಳೋದಕ್ಕೂ ಅವತ್ತಿನ ದಿವಸ ಭಾರಿ ಹೆದರುಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಅವತ್ತಿನ ದಿನಮಾನವನ್ನೇ ಒಂದು ರೀತಿ ತುಂಬ ಭಯದಲ್ಲಿ ಘನಘೋರವಾಗಿ ಕಳೀತಾರೆ. ಆದರೆ ಏನು ಒಳ್ಳೇದು ನಡೆಯುತ್ತೆ ಅಥವಾ ಏನು ಕೆಟ್ಟದ್ದು ನಡೆಯುತ್ತೆ ಅನ್ನೋದು ಎರಡನೇ ವಿಚಾರ. ಆದರೆ ಅವರುಗಳು ಮಾತ್ರ ಭಯದಲ್ಲಿ ಇರ್ತಾರೆ ಅನ್ನುವಂಥದ್ದು ಸತ್ಯವಾಗಿರುವಂಥದ್ದು. ಆದರೆ ಏನೇ ಗ್ರಹಣಗಳು ನಡೀಲಿ, ಗೋಚಾರ ಇರಲಿ ಗೋಚಾರ ಇಲ್ಲದೆ ಇರಲಿ, ನಾವು ಯಾವುದಕ್ಕೂ ಸಹ ತಲೆ ಕೆಡಿಸ್ಕೊಳ್ಕೂಡ್ದು ಮತ್ತು ಭಯವನ್ನು ಪಟ್ಕೊಳ್ಬಾರ್ದು. ನಭೋಮಂಡಲದಲ್ಲಿ ನಡೆಯುವಂತಹ ಆ ಗ್ರಹಣಗಳು ಪ್ರಾಕೃತಿಕವಾಗಿ ತುಂಬ ಒಂದು ರೀತಿಯಾಗಿ ನಮಗೆ ನೆಗೆಟಿವ್ ಎಫೆಕ್ಟನ್ನು ಕೊಡುವಂಥದ್ದು ಸತ್ಯವೇ. ಆದರೆ ರಾಶಿ ಭವಿಷ್ಯ ಅಂತ ಬಂದ ಸಂದರ್ಭಕ್ಕೆ ಎಲ್ಲಿ ಗೋಚಾರವಾಗುತ್ತೋ ಆ ಭಾಗದ ಜನರಿಗಷ್ಟೇ ತೊಂದರೆ ಕೊಡತ್ತೆಯೇ ಹೊರತು ಗೋಚಾರವಾಗದ ಭಾಗಗಳಲ್ಲಿ ತೊಂದರೆ ಇಲ್ಲ. ಆ ಭಾಗದ ಜನರು ನೆಮ್ಮದಿಯಾಗಿರಬಹುದು. ಇಲ್ಲಿ ಜನರಿಗೊಂದು ಕನ್ಫ್ಯೂಷನ್, 17ನೇ ತಾರೀಕೋ 18ನೇ ತಾರೀಕು ಅಂತ. ನಮ್ಮ ಭಾರತೀಯ ಕಾಲಮಾನದ ಪ್ರಕಾರವಾಗಿ 18ನೇ ತಾರೀಕು 9ನೇ ತಿಂಗಳು 2024ರ ಮುಂಜಾನೆ 6 ಗಂಟೆ 11 ನಿಮಿಷಕ್ಕೆ ಗ್ರಹಣ ಪ್ರಾರಂಭ ಆಗುತ್ತೆ. ಗ್ರಹಣದ ಭಾಗಶಃ ಹಿಡ್ಕೊಳ್ತಕ್ಕಂಥದ್ದು 7 ಗಂಟೆ 42 ನಿಮಿಷ ಭಾರತೀಯ ಕಾಲಮಾನದ ಪ್ರಕಾರ. ಗರಿಷ್ಠ ಪ್ರಮಾಣ ಅಂದರೆ ಗ್ರಹಣದ ಮಧ್ಯಭಾಗ 8 ಗಂಟೆ 14 ನಿಮಿಷ ಬೆಳಗ್ಗೆ. ಭಾಗಶಃ ಅಂತ್ಯ ಆಗ್ತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 45 ನಿಮಿಷಕ್ಕೆ. ಅದೇ ರೀತಿಯಾಗಿ ಗ್ರಹಣ ಅಂತ್ಯ ಆಗ್ತಕ್ಕಂತಹದ್ದು ಬೆಳಗ್ಗೆ 10 ಗಂಟೆ 17 ನಿಮಿಷಕ್ಕೆ. ಈ ಸಮಯ ನೋಡ್ತಾ ಇದ್ದ ಹಾಗೆಯೇ ಭಾರತೀಯರು ಬಹಳ ಸಂತೋಷ ಪಟ್ಕೊಳ್ಬಹುದು. ಕಾರಣ, ಬೆಳಗ್ಗೆ ಗ್ರಹಣ ಆಗ್ತಿರೋದ್ರಿಂದ ಚಂದ್ರ ನಮಗೆ ಗೋಚಾರ ಇರೋದಿಲ್ಲ. ಚಂದ್ರ ಎಲ್ಲಿ ಗೋಚಾರವಿರ್ತಾನೋ ಆ ಭಾಗದ ಜನರಿಗೆ ತೊಂದರೆ ತಾಪತ್ರೆಗಳು ಅತ್ಯಧಿಕವಾಗಿರ್ತದೆ. ಹಾಗಾಗಿ ನಮ್ಮ ಭಾರತೀಯರು ಗ್ರಹಣದ ಆಚರಣೆಯನ್ನು ಮಾಡಬೇಕಾ ಮಾಡಬಾರ್ದಾ ಅಂತಂದರೆ ನಮಗೆ ಕಾಣಿಸೋದಿಲ್ಲ, ಹಾಗಾಗಿ ನಾವು ಮಾಡುವ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಮೀನರಾಶಿ, ಉತ್ತರಾಭಾದ್ರ ಮೀನರಾಶಿಯಲ್ಲಿ ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದದ ಒಂದು ಸಂಚಾರದಲ್ಲಿ ಇರೋ ಸಂದರ್ಭಕ್ಕೆ ಈ ಚಂದ್ರಗ್ರಹಣ ನಡೀತಕ್ಕಂಥದ್ದು ಕನ್ಯಾ ಲಗ್ನದಲ್ಲಿ ಪ್ರಾರಂಭವಾಗ್ತದೆ. ಹಾಗಾಗಿ ಈ ಒಂದು ವಿಚಾರಗಳನ್ನು ಗಮನಿಸಿದ ಸಂದರ್ಭಕ್ಕೆ ಎಲ್ಲಿ ಗೋಚಾರವಾಗ್ತಿದೆಯೋ ಆ ಭಾಗದ ಜನರಿಗೆ ಒಂದಿಷ್ಟು ತೊಂದರೆಗಳು. ಪ್ರಾಕೃತಿಕವಾಗಿ ನಮಗೆ ಈ ಚಂದ್ರಗ್ರಹಣದಿಂದ ಹಲವು ತೊಂದರೆ ತಾಪತ್ರೆಗಳನ್ನು ಎದುರಿಸಬೇಕಾಗ್ತದೆ. ಯಾವ ರೀತಿಯಾಗಿ ತೊಂದರೆ ತಾಪತ್ರೆಗಳನ್ನು ಎದುರಿಸಬೇಕಾಗತ್ತೆ ಅಂತಂದರೆ, ಬಹುಶಃ ಜಲತತ್ವದ ರಾಶಿಯಲ್ಲಿ ಜಲತತ್ವದ ಗ್ರಹವು ಗ್ರಹಣಕ್ಕೆ ಒಳಪಡ್ತಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಸಮುದ್ರದಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಕಡಲ ತೀರದ ಜನರಿಗೆ ತೊಂದರೆಗಳು ಸರ್ವೇ ಸಾಮಾನ್ಯ. ಈ ಗ್ರಹಣಗಳು ಆದ ಸಂದರ್ಭದಲ್ಲಿ ಇದು ಯಾವಾಗಲೂ ಹೀಗೆ. ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ವಿಪರೀತ ಮಳೆ ಉಂಟಾಗುವ ಸಾಧ್ಯತೆಗಳು ಇದ್ದಾವೆ. ನೀರಿನಿಂದ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಅದರಲ್ಲೂ ಈ ಗ್ರಹಣದ ಎಫೆಕ್ಟ್ ಸರಿಸುಮಾರು 1 ತಿಂಗಳಿಂದ 3 ತಿಂಗಳಿನವರೆಗೂ ಸಹ ಇರ್ತದೆ. ಈ ಸಮಯದಲ್ಲಿ ವಿಪರೀತವಾದಂತಹ ಮಳೆಯ ಅವಾಂತರಗಳು ಜಾಸ್ತಿ ಆಗುವಂಥದ್ದು. ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಕೆಲ ರಾಶಿಗಳಿಗೆ ಶುಭ ಮತ್ತು ಕೆಲ ರಾಶಿಗಳಿಗೆ ಅಶುಭ ಅನ್ನುವಂತಹ ವಾತಾವರಣವನ್ನು ಗಮನಿಸ್ತಾ ಇದ್ದೇವೆ. ಆದರೆ ಅದನ್ನು ಯಾವುದನ್ನು ಸಹ ಅಷ್ಟೊಂದು ತಲೆಗೆ ಹಚ್ಕೊಳ್ಳೋಕೆ ಹೋಗೋದು ಬೇಡ. ಆದರೆ ಈ ಚಂದ್ರಗ್ರಹಣ ನಡೆಯುವ ಸಂದರ್ಭದಲ್ಲಿ ಒಂದು ಸರಳವಾದ ಪರಿಹಾರವನ್ನು ನಾವು ಸೂಚನೆ ಮಾಡ್ತೇವೆ. ನೋಡಿ,
ಯಾಕೆ ರಾಶಿ ಭವಿಷ್ಯವನ್ನು ಗ್ರಹಣಗಳ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಕೆಲವೊಮ್ಮೆ ಅಸಾಧ್ಯ ಉಂಟಾಗ್ತದೆ. ಕಾರಣ, ಈಗ ಸುನಾಮಿಯೋ ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ನೀರಿನ ಪ್ರವಾಹವೋ ಅಥವಾ ಭೂಕಂಪವೋ ಏನೋ ಪ್ರಾಕೃತಿಕ ವಿಕೋಪ ಉಂಟಾಗುತ್ತೆ. ಅಲ್ಲಿ 12 ರಾಶಿಯವರಿಗೆ ಸೇರಿದ ಜನಗಳು ಅಲ್ಲಿ ಬದುಕಿರ್ತಾರೆ. ಈಗ ಭೂಕುಸಿತ ಉಂಟಾಯಿತು. ಭೂಕುಸಿತ ಉಂಟಾದ ಸಂದರ್ಭದಲ್ಲಿ ಮೇಷರಾಶಿಯವನಿಗೆ ಶುಭ ಇದೆ ಅಂದ ಕಾರಣಕ್ಕೆ ಮೇಷರಾಶಿಯವರ ಮನೆ ಮೇಲೆ ಆ ಮಣ್ಣು ಕುಸಿತ ಉಂಟಾಗದೆ ವೃಷಭ ರಾಶಿಯವನ ಮನೆ ಮೇಲೆ ಏನು ಹೋಗಲ್ಲ, ಹುಡ್ಕೊಂಡು ಹೋಗೋದಿಲ್ಲ. ಪ್ರಾಕೃತಿಕ ವಿಕೋಪ ಅಂತ ಬಂದಾಗ ಪ್ರತಿ ರಾಶಿಗಳಿಗೂ ಪ್ರಾಕೃತಿಕದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ತೊಂದರೆಗಳು ಸರ್ವೇ ಸಾಮಾನ್ಯವಾಗಿಯೇ ಬರ್ತದೆ. ಪ್ರಕೃತಿಯಿಂದ ಬರುವಂತಹದ್ದು. ನೇರವಾಗಿ ರಾಶಿಗಳಿಗೆ ಅದು ಅಷ್ಟೊಂದು ಎಫೆಕ್ಟ್ ಮಾಡಲಾರದು, ಆದರೆ ಪ್ರತಿ ಜನರ ಜೀವನದ ಮೇಲೂ ಸಹ ಇದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಗ್ರಹಣದ ಪ್ರಭಾವಗಳು. ಯಾಕಂದರೆ ವಾತಾವರಣ ಅಶುದ್ಧವಾದ ಕಾರಣ ನಮಗೆ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಯಾವುದೇ ರೀತಿಯಾಗಿಯೂ ತೊಂದರೆ ತಾಪತ್ರೆಗಳು ಚಂದ್ರಗ್ರಹಣದ ಸಂದರ್ಭದಲ್ಲಿ ಬರಬಾರ್ದು. ಅಷ್ಟು ಮಾತ್ರ ಅಲ್ಲದೆ ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಏಳಿಗೆಗಳಾಗಬೇಕು. ಗ್ರಹಣದ ಸಂದರ್ಭಗಳು ನಮಗೆ ಆಧ್ಯಾತ್ಮಿಕ ಸಾಧನೆಗೆ, ನಮ್ಮ ಕಷ್ಟಗಳ ಪರಿಹಾರಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಿನಮಾನಗಳು. ಯಾಕಂದರೆ ವರ್ಷದಲ್ಲಿ ತುಂಬ ಅಪರೂಪದ ದಿನಗಳು ಇವೆಲ್ಲ. ಹಾಗಾಗಿ ಇಂತಹ ದಿವಸ ನೀವು ನಿಮ್ಮ ಮನೆಯಲ್ಲಿ ಈ ಹೇಳುವಂತಹ ಈ 5 ವಸ್ತುಗಳನ್ನು ತಂದಿಟ್ಟು ಆ ಗ್ರಹಣ ನಡೆಯುವ ಸಂದರ್ಭದಲ್ಲಿ ಪೂಜೆಯನ್ನು ಮಾಡಿದ್ದೇ ಆದರೆ ಬಹಳ ಒಳಿತುಗಳು ಉಂಟಾಗ್ತದೆ. ಏನಪ್ಪ ಅಂತಹ ಒಳಿತುಗಳು, ಯಾವ ರೀತಿಯಾಗಿ ಒಳಿತುಗಳು ಉಂಟಾಗುತ್ತೆ ಅನ್ನೋದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ 5 ಗೋಮತಿ ಚಕ್ರ, 5 ಗೋಮತಿ ಚಕ್ರ, 5 ಕಮಲಗಟ್ಟ ಅಂದರೆ ಕಮಲದ ಬೀಜಗಳು, 5 ಬಿಳಿ ಗುಲಗಂಜಿ, 5 ಬಿಳಿ ಗುಲಗಂಜಿ, ಅದೇ ರೀತಿಯಾಗಿ 5 ಬಿಳಿ ಸಾಸುವೆ, 5 ಬಿಳಿ ಮೆಣಸು. ಇದಿಷ್ಟನ್ನು, ಮೆಣಸಿನ ಕಾಳು, ಇದಿಷ್ಟನ್ನು ಸಹ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಮಹಾಲಕ್ಷ್ಮಿ ಸಹಸ್ರನಾಮವನ್ನು ಹೇಳ್ತಾ ಅದರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪ್ರತಿನಿತ್ಯ ಹಣೆಗೆ ಹಚ್ಕೊಂಡು ಹೋಗೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಹಣಕಾಸುಗಳು ಕ್ರೋಢೀಕರಣವಾಗುತ್ತೆ, ನೆಮ್ಮದಿಯಾಗಿರುತ್ತೆ. ಗ್ರಹಣದ ಪ್ರಭಾವಗಳು ನಮ್ಮ ಮನಸ್ಸಿನ ಮೇಲೆ ಏನು ಆಗ್ತಾ ಇರುತ್ತೆ ಅದೆಲ್ಲ ತಗ್ಗಿ ಹೋಗುತ್ತೆ. ಆಕಾಶದಲ್ಲಿ ನಡೆಯುವಂತಹ ಗ್ರಹಣ ಅದಕ್ಕೆ ಪರಿಹಾರಗಳು ಸಾಧ್ಯ, ಆದರೆ ನಮ್ಮ ಮನಸ್ಸಿನಲ್ಲಿ ಪ್ರತಿನಿತ್ಯ ಉಂಟಾಗುವಂತಹ ಗ್ರಹಣಗಳಿಗೆ ಪರಿಹಾರ ಅಸಾಧ್ಯ. ಯಾವುದೇ ರೀತಿಯಾದಂತಹ ಗ್ರಹಣಾಚರಣೆಗಳು ಈ ವರ್ಷ ಯಾವುದೇ ಗ್ರಹಣಗಳು ನಡೆದರೂ ಸಹ ನಮಗೆ ಗೋಚರವಿಲ್ಲದ ಕಾರಣ ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಶಿ ಭವಿಷ್ಯದ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಾಗಾಗಿ ತುಂಬ ಸರಳವಾಗಿ ನಿಮ್ಮ ಜೀವನದಲ್ಲಿ ಏಳಿಗೆ ಆಗಬೇಕು ಅಂಥೇಳಿ ಒಂದು ಪರಿಹಾರವನ್ನು ತಿಳಿಸಿದ್ದೇವೆ. ಅದನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.